ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ ಬಗ್ಗೆ ಇದನ್ನು ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಇದ್ರ ಬಗ್ಗೆ ಮುಂಚೆನೇ ವಿಡಿಯೋ ಮಾಡಿದ್ದೀನಿ. ಸೊ ಅದರ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋದಲ್ಲಿ ಈ ಒಂದು ಸ್ಕಾಲರ್ಶಿಪ್ ಹಾಕೋದ್ರಿಂದ ಏನೇನು ಬೆನಿಫಿಟ್ಸ್ ಸಿಗುತ್ತೆ, ಏನೇನು ಯೂಸ್ ಇರುತ್ತೆ, ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ, ಸೊ ಯಾರ್ಯಾರು ಅಪ್ಲೈ ಮಾಡಬೇಕು, ಏನೇನು ಕಂಡೀಷನ್ಸ್, ಅದ್ರ ಬಗ್ಗೆ ಆ ಒಂದು ವಿಡಿಯೋದಲ್ಲಿ ಈ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಅಪ್ಲೈ ಹೇಗೆ ಮಾಡೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಹೇಳಬೇಕಂದ್ರೆ ಇದನ್ನು ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕ್ಬೋದು. ಸೊ ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಸೊ ಈ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡ್ರೆ ಈ ರೀತಿಯಾಗಿ ತೋರಿಸುತ್ತೆ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ ಫಾರ್ 9ರಿಂದ 12ನೇ ತರಗತಿ ಆ್ಯಂಡ್ ಜನರಲ್ ಗ್ರ್ಯಾಜುಯೇಷನ್ ಕೋರ್ಸಸ್, ಪ್ರೊಫೆಷ್ನಲ್ ಗ್ರ್ಯಾಜುಯೇಷನ್ ಕೋರ್ಸಸ್ ಮತ್ತು ಪ್ರೊಫೆಷ್ನಲ್ ಗ್ರ್ಯಾಜುಯೇಷನ್ ಕೋರ್ಸಸ್ 4 ಇಯರ್ಸ್. ಈ ರೀತಿಯಾಗಿ 4 ಟ್ಯಾಬ್ಸ್ ಬರ್ತವೆ. ಸೊ ಅದರಲ್ಲಿ ನಿಮಗೆ ಯಾವ್ದು ಅಪ್ಲೈ ಆಗುತ್ತೆ ಅದರ ಮೇಲೆ ಅಪ್ಲೈ ನಾವು ಅಂತೇಳಿ ಕ್ಲಿಕ್ ಮಾಡ್ಕೋಬೇಕು. ಅಪ್ಲೈ ನಾವು ಅಂತೇಳಿ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ಸೊ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಒಂದು ವೆಬ್ಸೈಟ್ಗೆ ಮೊದಲನೇದಾಗಿ ರಿಜಿಸ್ಟರ್ ಆಗಬೇಕಾಗುತ್ತೆ. ಮೊದಲೇ ರಿಜಿಸ್ಟರ್ ಆಗಿದ್ದರೆ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ. ಏನಾದರೂ ಪಾಸ್ವರ್ಡ್ ಗೊತ್ತಿರಲಿಲ್ಲ ಅಂದರೆ ಸೊ ನಿಮ್ಮ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿದಾದ ತಕ್ಷಣ ನಿಮ್ಮದು ರಿಜಿಸ್ಟ್ರೇಷನ್ ಮಾಡುವಾಗ ಮೊಬೈಲ್ ನಂಬರು ಪಾಸ್ವರ್ಡ್ ಆದ ತಕ್ಷಣ ಆಲ್ರೆಡಿ ಎಕ್ಸಿಸ್ಟೆಡ್ ಅಂತ ಬಂದರೆ ಸೊ ಫಾರ್ಗೆಟ್ ಪಾಸ್ವರ್ಡನ್ನು ಹಾಕಿ ಪಾಸ್ವರ್ಡನ್ನು ರೀಸೆಟ್ ಮಾಡಿಕೊಂಡು ಆನಂತರ ಲಾಗಿನ್ ಆಗಬೇಕು. ಯು ಹ್ಯಾವ್ ಸಕ್ಸಸ್ಫುಲಿ ಲಾಗ್ಡ್ ಅಂತ ಬರುತ್ತೆ. ಸೊ ಅದಕ್ಕೆ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಯಾವ್ದು ಅಪ್ಲೈ ಆಗುತ್ತೆ ಆ ಒಂದು ಅಪ್ಲೈ ನಾವು ಅಂತೇಳಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ಸೊ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ, ಇನ್ಸ್ಟ್ರಕ್ಷನ್ ಅಂತೇಳಿ. ಸೊ ಸ್ಟಾರ್ಟ್ ಅಪ್ಲಿಕೇಶನ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಈ ರೀತಿಯಾಗಿ ನಿಮಗೆ 3 ಕ್ವಶನ್ಗಳನ್ನ ಕೇಳಿರ್ತಾರೆ. ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಸೊ ಇದರಲ್ಲಿ ನೀವು ಎಲ್ಲದಕ್ಕೂ ಕೂಡ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಚೆಕ್ ಯುವರ್ ಎಲಿಜಿಬಿಲಿಟಿ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಯು ಆರ್ ಎಲಿಜಿಬಲ್ ಟು ಅಪ್ಲೈ ಅಂತ ಬಂದರೆ ಓಕೆ ಅಂತ ಕೊಡಬೇಕು. ಓಕೆ ಅಂತ ಕೊಟ್ಟಾದ ತಕ್ಷಣ ಮುಂದೆ ಪ್ರೊಸೀಡ್ ಆಗುತ್ತೆ. ಸೊ ಪ್ರೊಸೀಡ್ ಆದ ತಕ್ಷಣ ಮೊದಲನೇದಾಗಿ ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸನ್ನು ಕೊಡಬೇಕಾಗತ್ತೆ. ನಿಮ್ಮ ನೇಮು, ಮೊಬೈಲ್ ನಂಬರು, ಆಧಾರ್ ಕಾರ್ಡ್ ವೆರಿಫಿಕೇಷನ್ ಮಾಡ್ಕೋಬೇಕು. ಮೊದಲನೇದಾಗಿ ಮೊದಲು ಬಾರಿ ವಿಸಿಟ್ ಮಾಡಿದರೆ ಮೊದಲೇ ಕೇಳುತ್ತೆ ಆಧಾರ್ ಕಾರ್ಡ್ ವೆರಿಫೈ ಮಾಡಿ ಅಂತೇಳಿ. ಸೊ ಮೊದಲಿಗೆ ವೆರಿಫೈ ಮಾಡ್ಕೊಂಡಾದ ತಕ್ಷಣ ಈ ಟ್ಯಾಬ್ ಓಪನ್ ಆಗುತ್ತೆ. ಫಸ್ಟ್ ನೇಮನ್ನು ಹಾಕಬೇಕಾಗತ್ತೆ. ಫಸ್ಟ್ ನೇಮು, ಲಾಸ್ಟ್ ನೇಮು, ನಿಮ್ಮ ಇಮೇಲ್ ಐ ಡಿ, ಮೊಬೈಲ್ ನಂಬರ್ ಮತ್ತು ಆಧಾರ್ ಕಾರ್ಡ್ ವೆರಿಫಿಕೇಷನ್ ಮಾಡ್ಕೋಬೇಕು. ಮತ್ತು ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮನ್ನು ಹಾಕಬೇಕಾಗತ್ತೆ. ಫ್ಯಾಮಿಲಿ ಇನ್ಕಮ್ ಹಾಕಿ ವಾಟ್ಸಪ್ ನಂಬರ್ನ ಹಾಕಬೇಕು. ವಾಟ್ಸಪ್ ನಂಬರ್ ಹಾಕಿ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ಸನ್ನು ಕೊಡಬೇಕು. ಪರ್ಮನೆಂಟ್ ಅಡ್ರೆಸ್ಸನ್ನು ಕೊಟ್ಟು ಕರಸ್ಪಾಂಡೆನ್ಸ್ ಅಡ್ರೆಸ್ ಸೇಮ್ ಆ್ಯಸ್ ಪರ್ ಪರ್ಮನೆಂಟ್ ಅಡ್ರೆಸ್ ಅಂತ ಇರುತ್ತೆ, ಅದಕ್ಕೆ ಟಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಬೇಕು. ಸೇವ್ ಆ್ಯಂಡ್ ಕಂಟಿನ್ಯೂನ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ಸೊ ಇದಕ್ಕೆ 10ನೇ ತರಗತಿ, 12ನೇ ತರಗತಿ ಮತ್ತು ಗ್ರ್ಯಾಜುಯೇಷನ್ ಅಂದರೆ ನಾನು ಗ್ರ್ಯಾಜುಯೇಷನ್ ಇದ್ದವರು ಅಪ್ಲೈ ಮಾಡ್ತೀರಿ 3 ಟ್ಯಾಬ್ಗಳನ್ನ ತುಂಬಬೇಕಾಗತ್ತೆ. ಈ ಟ್ಯಾಬ್ನಲ್ಲಿ ಕ್ಲಾಸು, ಬೋರ್ಡು ಮತ್ತು ಡಿಸ್ಟಿಕ್ಕು, ಸ್ಟೇಟು, ಸ್ಕೂಲ್ ನೇಮ್, ಪಾಸಿಂಗ್ ಇಯರ್, 10th ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್, 10th ತೆಗೆದುಕೊಂಡಂಥ ಮಾರ್ಕ್ಸ್ಗಳನ್ನ ಹಾಕಿ ಸೇವ್ ಅಂತ ಕೊಡಬೇಕು. ಸೊ ಕ್ಲಾಸ್ 12thಲ್ಲೂ ಕೂಡ ಸೇಮ್ ಇರುತ್ತೆ. ಬೋರ್ಡ್ ನೇಮ್ ಹಾಕಬೇಕಾಗತ್ತೆ. ಸ್ಟ್ರೀಮ್ ಯಾವುದು ಅಂದರೆ ಸ್ಟ್ರೀಮಲ್ಲಿ ನೀವು ಆರ್ಟ್ಸ್, ಕಾಮರ್ಸ್, PCMB ಅಂದರೆ ಸೈನ್ಸ್ನಲ್ಲಿ PCMB, PCB ಈ ರೀತಿ ಬ್ರ್ಯಾಂಚ್ ಇರ್ತಾವಲ್ಲ ಅದನ್ನ ಕೊಡಬೇಕು. ಅದಾದ ತಕ್ಷಣ ಸ್ಕೂಲ್ ಟೈಪ್ ಅಂತ ಕೇಳುತ್ತೆ. ಅದರಲ್ಲಿ ಗೌರ್ಮೆಂಟ್ ಆ್ಯಡೆಡ್ ಆರ್ ಪ್ರೈವೇಟ್ ಅಂತ ಕೇಳುತ್ತೆ. ನಿಮ್ಗೆ ಯಾವ್ದು ಅಪ್ಲೈ ಆಗುತ್ತೆ ಅದನ್ನ ಕೊಡಿ. ಸೊ ಡಿಸ್ಟಿಕ್ಕು, ಸ್ಟೇಟು, ಸ್ಕೂಲ್ ನೇಮ್ ಆಯಿತು, ಪಾಸಿಂಗ್ ಇಯರು, 12th ಬೋರ್ಡ್ ನಂಬರ್ ಹಾಕಬೇಕು ಮತ್ತು ಮಾರ್ಕ್ಸನ್ನು ಹಾಕಿ ಮೊದಲಿಗೆ ನೀವು ತೆಗೆದುಕೊಂಡಂಥ ಮಾರ್ಕ್ಸ್ ಹಾಕಿ ಆನಂತರ ಕೆಳಗಡೆ ಟೋಟಲ್ ಅಂದರೆ PUC ಅಂದರೆ 600 ಇರುತ್ತಲ್ಲ 600 ಹಾಕಿ ಸೇವ್ ಅಂತ ಕೊಡಬೇಕು. ಅದಾದ ತಕ್ಷಣ ನಿಮ್ಮ ಒಂದು ಪ್ರೆಸೆಂಟ್ ಇಯರ್ ಯಾವ ಕೋರ್ಸನ್ನು ಮಾಡ್ತಿದ್ದೀರಿ ಕರೆಂಟ್ನಲ್ಲಿ ಅಂದರೆ ಈಗ ಪ್ರೆಸೆಂಟಾಗಿ ಯಾವ ಕೋರ್ಸ್ ಮಾಡ್ತೀರಿ ಅದನ್ನ ಹಾಕಬೇಕಾಗತ್ತೆ. ಅದರದ್ದು ಕೂಡ ಸೇಮ್ ಡೀಟೇಲ್ಸ್ ಹಾಕಬೇಕು. ಸೊ ಇನ್ನೊಂದು ಎಕ್ಸ್ಟ್ರಾ ಎಡಿಷನ್ ಮಾಡಿದ್ದಾರೆ ಈ ಒಂದು 2024ರ ಎಲ್ಲ ರೀತಿಯಾದ ಅಪ್ಲಿಕೇಶನ್ಗಳಲ್ಲಿ ನೇಮ್ ಆಫ್ ಇನ್ಸ್ಟಿಟ್ಯೂಷನ್ ನೇಮ್ ಮತ್ತು ಇನ್ಸ್ಟಿಟ್ಯೂಟ್ ಇಮೇಲ್ ಐ ಡಿ, ಇನ್ಸ್ಟಿಟ್ಯೂಟ್ ಫೋನ್ ನಂಬರ್ ಅಂತೇಳಿ ಈ ಒಂದು 3 ಟ್ಯಾಬ್ಗಳನ್ನು ಆ್ಯಡ್ ಆನ್ ಆಗಿದ್ದಾವೆ. ಸೊ ಅದನ್ನು ನೀವು ನಿಮ್ಮ ಕಾಲೇಜ್ನಲ್ಲಿ ಕೇಳಿಕೊಂಡು ಹಾಕಬೇಕಾಗತ್ತೆ. ಸೊ ಸ್ಟ್ರೀಮ್ ಆಫ್ ಸ್ಪೆಷಲೈಸೇಷನ್ ಅಂತ ಕೊಟ್ಟಿರ್ತಾರೆ ನೋಡಿ. ಸೊ ನಿಮ್ಮ ಒಂದು ಸ್ಟ್ರೀಮ್ ಬಗ್ಗೆ ನೀವು ಸ್ಪೆಷಲೈಸ್ ಅಂದರೆ ಬ್ರೀಫಾಗಿ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಅದಾದ ತಕ್ಷಣ ಸೇವ್ ಕೊಡಬೇಕು. ಸೇವ್ ಅಂತ ಕೊಟ್ಟ ತಕ್ಷಣ
ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸನ್ನು ಆ್ಯಡ್ ಮಾಡಬೇಕಾಗತ್ತೆ. ಸೊ ಇಬ್ಬರು ಫ್ಯಾಮಿಲಿ ಮೆಂಬರ್ಸನ್ನು ಆ್ಯಡ್ ಮಾಡಬೇಕು. ಸೊ ಆ ಒಂದು ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ನೇಮ್ ಆಯಿತು, ಮೊಬೈಲ್ ನಂಬರು, ಆ್ಯನ್ಯುವಲ್ ಇನ್ಕಮು, ರಿಲೇಷನ್ ಏನಾಗ್ತಾರೆ, ಅವ್ರ ಕ್ವಾಲಿಫಿಕೇಷನ್ ಏನಾಗಿದೆ, ಆಕ್ಯುಪೇಷನ್ ಏನು ಮಾಡ್ತಾರೆ ಅಂತೇಳಿ ಸೇವ್ ಕೊಡಬೇಕು. ಸೊ ಮದರ್ ಅಂತ ಚೂಸ್ ಮಾಡ್ಕೊಂಡು ಎರಡನೇದಾಗಿ ಸೊ ಅವ್ರದ್ದು ಸೇಮ್ ಪ್ರೊಸೀಜರ್ ಇರುತ್ತೆ. ನೇಮು ಮತ್ತು ಮೊಬೈಲ್ ನಂಬರು, ಇನ್ಕಮು, ಆಕ್ಯುಪೇಷನು, ಕ್ವಾಲಿಫಿಕೇಷನ್ ಅಂತ ಕೊಟ್ಟು ಸೇವ್ ಕೊಟ್ಟು ಆನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡಾಕ್ಯುಮೆಂಟನ್ನು ಅಪ್ಲೋಡ್ ಕೊಡಬೇಕಾಗತ್ತೆ. ಸೊ ಮೊದಲಿಗೆ ನೀವು ಎಜುಕೇಷನ್ ಡೀಟೇಲ್ಸ್ ಎಲ್ಲ ಹಾಕೊಂಡಾದ್ಮೇಲೆ ಡಾಕ್ಯುಮೆಂಟನ್ನು ಅಪ್ಲೋಡ್ ಕೊಡಬೇಕಾಗುತ್ತೆ. ಸೊ ಡಾಕ್ಯುಮೆಂಟಲ್ಲಿ ಕೂಡ ನೀವು ಮೊಬೈಲ್ನಲ್ಲಿ ಫೋಟೋ ತೆಗೆದು ಅಪ್ಲೋಡನ್ನು ಕೊಡ್ಬೋದು. ಸೊ ಡಾಕ್ಯುಮೆಂಟ್ ಆಪ್ಷನ್ನಲ್ಲಿ ಏನೇನಿರುತ್ತಪ್ಪ ಅಂದ್ರೆ ಆಧಾರ್ ಕಾರ್ಡ್, ಫೋಟೋ ಮತ್ತು ನಿಮ್ಮ ಒಂದು ಕಾಲೇಜ್ ಪಿ ರೆಸಿಟಿ, ಕಾಲೇಜ್ ಐ ಡಿ ಕಾರ್ಡ್ ಅಂದರೆ ಬಾನಿಫೈಡ್ ಸರ್ಟಿಫಿಕೇಟು ಕೊಡ್ಬೋದು ಅಥವಾ ಕಾಲೇಜ್ ಐ ಡಿ ಕಾರ್ಡನ್ನು ಕೂಡ ಕೊಡ್ಬೋದು. ಅದರ ಕೆಳಗಡೆ 10/12 ಪ್ರೆಸೆಂಟ್ ಇಯರ್ದು ಡೀಟೇಲ್ಸ್ ಕೇಳುತ್ತೆ, ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ಗಳನ್ನ ಕೇಳಿರುತ್ತೆ. ಸೊ ಅವುಗಳನ್ನ ಅಪ್ಲೋಡ್ ಕೊಟ್ಟರೆ ಸಾಕು. ಅದಕ್ಕೂ ಕೂಡ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಬೇಕು. ಅದ ತಕ್ಷಣ ರೆಫರೆನ್ಸ್ ಆಗಿ ನಿಮ್ಮ ಮನೆಯ ಒಂದು ಬ್ರದರ್ ಮತ್ತು ಫಾದರ್ದು ಅಥವಾ ನಿಮ್ಗೆ ಯಾರ್ದು ಕೊಡಬೇಕನ್ಸುತ್ತೆ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ ಬ್ಯಾಂಕನ್ನು ಚೂಸ್ ಮಾಡ್ಕೋಬೇಕಾಗತ್ತೆ. ಸೊ ಯಾವುದೇ ಬ್ಯಾಂಕ್ ಇದ್ದರೂ ಕೂಡ ಒಟ್ಟಾರೆಯಾಗಿ ಬ್ಯಾಂಕ್ ಅಕೌಂಟ್ ನಂಬರು ಮತ್ತು IFSC ಕೋಡ್ ಇದ್ದರೆ ಸಾಕು. ಯಾವುದೇ ಬ್ಯಾಂಕ್ ಇದ್ದರೂ ಕೂಡ ನೀವು ಅಪ್ಲೈಯನ್ನು ಮಾಡ್ಬೋದು. ಸೊ ಇದಕ್ಕೆ ಆ್ಯಡ್ ಬ್ಯಾಂಕ್ ಡೀಟೇಲ್ಸ್ ಅಂತ ಕೊಟ್ಟು ಅಕೌಂಟ್ ಹೋಲ್ಡರ್ ನೇಮು, ಅಕೌಂಟ್ ನಂಬರು, IFSC ಕೋಡ್ ಹಾಕಿದ ತಕ್ಷಣ ಬ್ಯಾಂಕ್ ನೇಮು, ಬ್ರ್ಯಾಂಚ್ ನೇಮು ತಾನೇ ತೊಗೊಳುತ್ತೆ. ಸೊ ನೀವೇನೋ ಅಲ್ಲಿ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಟೈಪ್ ಮಾಡಿಕೊಂಡು ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟು ಮತ್ತೊಮ್ಮೆ ವೆರಿಫೈ ಮಾಡಿಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಿ. ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂತ ಕೇಳುತ್ತೆ. ಸೊ ಮೋರ್ ಅಬೌಟ್ ಯುವರ್ ಸೆಲ್ಫ್ನಲ್ಲಿ ಒಂದಷ್ಟು ಕ್ವಶನ್ಗಳನ್ನು ಕೇಳಿರ್ತಾರೆ. ಸೊ ಅದಕ್ಕೆ ಎಕ್ಸ್ಪ್ಲೇನ್ ಮಾಡಬೇಕು. ಟೆಲ್ ಅಬೌಟ್ ಯುವರ್ ಸೆಲ್ಫ್, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನೇನಿರುತ್ತೆ ಅದನ್ನು ಹಾಕಬೇಕು, ಟೈಪ್ ಮಾಡಬೇಕಿಲ್ಲಿ. ಸೊ ಟೆಲ್ ಯುವರ್ ಕರಿಯರ್ ಆಸ್ಪಿರೇಷನ್, ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೀರಿ. ಸೊ ನಿಮ್ಮ ಮುಂದಿನ ಕರಿಯರ್ ಆಸ್ಪಿರೇಷನ್ ಏನಿರುತ್ತೆ, ಈ ಸ್ಕಾಲರ್ಶಿಪ್ ಹೆಂಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನೀವು ಅದಕ್ಕೆ ಬ್ರೀಫಾಗಿ ಒಂದೆರಡು ಲೈನ್ ಟೈಪ್ ಮಾಡಬೇಕು. ಹ್ಯಾವ್ ಯು ರಿಸೀವ್ಡ್ ಎನಿ ಗೌರ್ಮೆಂಟ್ ಆರ್ ಪ್ರೈವೇಟ್ ಸ್ಕಾಲರ್ಶಿಪ್ ಡ್ಯೂರಿಂಗ್ ಅ ಇಯರ್. ಸೊ ಎಸ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡ್ಬೋದು. ಹೌ ಡಿಡ್ ಯು ಗೆಟ್ ಟು ನೋ ಅಬೌಟ್ ದಿ ಸ್ಕಾಲರ್ಶಿಪ್ ಅಂತ ಕೇಳುತ್ತೆ. ಸೋಷಿಯಲ್ ಮೀಡಿಯಾ ಅಂತ ಕೊಡಿ. ಆರ್ ಯು ಚೈಲ್ಡ್ ಆಫ್ ಎಂಪ್ಲಾಯ್ ಆಫ್, ಇದಕ್ಕೆ ನೋ ಅಂತ ಕೊಡಿ. ಆರ್ ಯು ರೆಫರ್ಡ್ ಆಫ್ ಎಂಪ್ಲಾಯ್ ಆಫ್, ನೋ ಅಂತ ಕೊಡಿ ಇದಕ್ಕೂ ಕೂಡ. ಇಫ್ ಎಸ್ ಪ್ಲೀಸ್ ಶೇರ್. ಸೊ ಇದಕ್ಕೂ ಕೂಡ ನೋ ಅಂತ ಕೊಡಿ. ಈ ಮೂರು ಆಪ್ಷನ್ಗಳಿಗೆ ನೋ ಅಂತ ಕೊಟ್ಟು ಪ್ಲೀಸ್ ಸೆಲೆಕ್ಟ್ ದಿ ಹೆಡರ್ಸ್ ಅಂಡರ್ ವಿಚ್ ವಿಲ್ ಯು ಸ್ಪೆಂಡ್ ದ ಅವಾರ್ಡ್ ಆಫ್ ಅಮೌಂಟ್. ಸೊ ಇದರಲ್ಲಿ ಯಾವುದಕ್ಕೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಸೆಲೆಕ್ಟ್ ಆದರೆ ಯಾವ್ಯಾವುದಕ್ಕೆ ಯೂಸ್ ಮಾಡ್ಕೋತೀರಿ ಅಂತೇಳಿ ರೈಟ್ ಮಾರ್ಕನ್ನು ಮಾಡಿ ಈ ರೀತಿಯಾಗಿ. ಸೊ ನಿಮ್ಗೆ ಯಾವುದು ಚೂಸ್ ಮಾಡ್ಕೋಬೇಕು ಅನಿಸುತ್ತೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡಿಕೊಂಡು ಕೊನೆಯದಾಗಿ ಪ್ಲೀಸ್ ಸ್ಪೆಸಿಫೈ ದಿ ಪ್ರೊಪೋರ್ಷನ್ ಆಫ್ ಫಂಡ್ಸ್ ಸ್ಪೆಂಡ್ಸ್ ಬೇಸಿಸ್ ಆಫ್ ಸೆಲೆಕ್ಟೆಡ್ ಹೆಡ್ಸ್ ಇನ್ ದಿ ಪ್ರಿವಿಯಸ್ ಕ್ವಶನ್ಸ್. ಇದಕ್ಕೂ ಕೂಡ ನೀವು ಹೇಗೆ ಯುಟಿಲೈಸ್ ಮಾಡ್ಕೋತೀರಿ ಅನ್ನೋದನ್ನು ಕೊಟ್ಟು ಸೇವ್ ಕೊಟ್ಟು ಇದೆಲ್ಲ ಸೇವ್ ಆದ ತಕ್ಷಣ ಈ ಒಂದು 4 ಬಾಕ್ಸ್ಗಳನ್ನು ಟಿಕ್ ಮಾಡ್ಕೊಳ್ಳಿ. 5 ಬಾಕ್ಸ್ಗಳನ್ನು ಟಿಕ್ ಮಾಡಿಕೊಂಡು ಪ್ರಿವ್ಯೂ ಅಂತ ಕೊಟ್ಟರೆ ನೀವು ಒಂದು ಅಪ್ಲಿಕೇಶನ್ ಹಾಕಿರೋದು ಪ್ರಿವ್ಯೂ ಆಗುತ್ತೆ. ಪ್ರಿವ್ಯೂ ಆದ ತಕ್ಷಣ ಪ್ರಿವ್ಯೂ ಆದಮೇಲೆ ಕರೆಕ್ಟಾಗಿ ಡೀಟೇಲ್ಸ್ ಇದ್ದರೆ ಸಬ್ಮಿಟ್ ಅಂತ ಕೊಡಿ, ಇಲ್ಲಾಂದ್ರೆ ಬಾಜುಕಿನ ಎಡಿಟ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಮತ್ತೆ ನೀವು ಎಡಿಟನ್ನು ಮಾಡ್ಕೋಬೋದು ನಿಮ್ಮ ಒಂದು ಅಪ್ಲಿಕೇಶನನ್ನು. ಸೊ ಈ ರೀತಿಯಾಗಿ ಎಲ್ಲ ರೀತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾವುದೇ ಒಂದು ಸ್ಟ್ರೀಮ್ನಲ್ಲಿಯೂ ಕೂಡ ಓದ್ತಾ ಇದ್ದರೆ ಎಲ್ಲರಿಗೂ ಸೇಮ್ ಪ್ರೊಸೀಜರ್ ಇರುತ್ತೆ. ಸೊ ನಿಮ್ಗೆ ಏನಾದರೂ ತಿಳಿಲಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಗ್ಯಾರಂಟಿಯಾಗಿ ಆ ಒಂದು ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ. ಸೊ ಗೈಸ್, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು.